ಮಹಾರಾಷ್ಟ್ರ ಕಲಬುರಗಿಯಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಯಾದಗಿರಿಯಲ್ಲಿ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಯಾದಗಿರಿ ನಗರದ ತನಕ ಭೀಮೆಯ ನೀರು ಹರಿದು ಬರ್ತಾ ಇದೆ. ಯಾದಗಿರಿ ನಗರದ ಹಲವು ಬಡಾವಣೆ ಮುಳುಗುವ ಭೀತಿ ಕೂಡ ಎದುರಾಗಿದೆ. ನಗರದ ಹೊರಭಾಗದ ನೂರಾರು ಎಕರೆ ಬೆಳೆ ಜಲಾವೃತವಾಗಿದೆ. ಭೀಮಾ ನದಿಯ ಅಬ್ಬರದಿಂದಾಗಿ ಯಾದಗಿರಿ ಆ ಭಾಗದಲ್ಲಿ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಮೀನ್ ಹೊಸೂರು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಭೀಮೆ ಬೋರ್ಗರ್ತ ಅಕ್ಷರಶಃ ಹೆಚ್ಚಾಗಿದೆ. ನದಿಯ ಆಚೆ ಸಾಕಷ್ಟು ನೀರು ಸಹಿತ ವ್ಯಾಪಿಸಿಕೊಂಡಿದೆ. ಸದ್ಯ ನಾನೀಗ ಯಾದಗಿರಿ ನಗರದ ಹೊರಭಾಗದಲ್ಲಿದ್ದೀನಿ. ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಇದು ಭೀಮಾ ನದಿಯ ನೀರು ವ್ಯಾಪಿಸಿಕೊಂಡಿರುವಂಥದ್ದು. ಅಂದರೆ ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟಿರೋ ಕಾರಣಕ್ಕಾಗಿ ನದಿಯಿಂದ ಆಚೆಗೆ ಸುಮಾರು 1 ಕಿಲೋಮೀಟರ್ವರೆಗೆ ನದಿಯ ನೀರು ಪ್ರವಾಹದ ನೀರು ಆವರಿಸಿಕೊಂಡಿದೆ. ಸದ್ಯ ಭೀಮಾ ನದಿಗೆ 4.5 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿರೋ ಕಾರಣಕ್ಕಾಗಿ ನದಿಯಿಂದ ಸುಮಾರು 1 ಕಿಲೋಮೀಟರ್ವರೆಗೆ ನೀರು ವ್ಯಾಪಿಸಿಕೊಂಡಿದೆ. ಎಷ್ಟರ ಮಟ್ಟಿಗೆ ನೀರು ವ್ಯಾಪಿಸಿಕೊಂಡಿದೆ ಅಂದರೆ ಆ ವಿದ್ಯುತ್ ಕಂಬಗಳು ನೋಡಿದ್ರೆ ಗೊತ್ತಾಗುತ್ತೆ. ಆ ವಿದ್ಯುತ್ ಕಂಬಗಳು ಕಂಪ್ಲೀಟ್ ಆಗಿ ಮುಳುಗಡೆ ಆಗುವ ಹಂತಕ್ಕೆ ಸಹಿತ ಬಂದಿರುವಂಥದ್ದು. ಸುಮಾರು 10 ಅಡಿಯಷ್ಟು ನೀರು ಈ ಒಂದು ಪ್ರದೇಶದಲ್ಲಿ ವ್ಯಾಪಿಸಿಕೊಂಡಿದೆ. ಅಂದರೆ ನಗರಕ್ಕೆ ಹೊಂದಿಕೊಂಡಿರುವಂಥ ಈ ಒಂದು ಪ್ರದೇಶವಾಗಿರೋದು. ಸೊ ಈಗ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂಥ ಏನು ಪ್ರದೇಶ ಇದೆ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಜಮೀನುಗಳಿದ್ದವು, ಭತ್ತದ ಗದ್ದೆಗಳಿದ್ದವು. ಕಂಪ್ಲೀಟ್ ಆಗಿ ಭತ್ತದ ಗದ್ದೆಗಳು ಸಹಿತ ಈಗ ಮುಳುಗಡೆ ಆಗಿದ್ದಾವೆ. ಜೊತೆಗೆ ಇನ್ನೂ ಸಾಕಷ್ಟು ಇನ್ನಷ್ಟೇ ನೀರು ಬಿಟ್ಟರೆ ನಗರದ ಒಳಗಡೆ ಸಹಿತ ನೀರು ನುಗ್ಗುವಂಥ ಸಾಧ್ಯತೆ ಸಹಿತ ಇರುವಂಥದ್ದು. ಇಲ್ಲಿ ನೋಡ್ಬೋದು ಆ ಪೆಟ್ರೋಲ್ ಬಂಕ್ ಇದೆ. ಒಂದು ಪೆಟ್ರೋಲ್ ಬಂಕ್ ಸಹಿತ ಕಂಪ್ಲೀಟ್ ಆಗಿ ನೀರು ಆವರಿಸಿಕೊಂಡಿದೆ. ಜೊತೆಗೆ ರೈಲ್ವೆ ಟ್ರ್ಯಾಕ್ವರೆಗೆ ಸಹಿತ ನೀರು ಬಂದಿರುವಂಥದ್ದು. ಇನ್ನಷ್ಟು ನೀರು ಬಿಟ್ಟರೆ ಯಾದಗಿರಿ ನಗರ ಒಳಗಡೆ ಸಹಿತ ನೀರು ಬರುವಂಥ ಸಾಧ್ಯತೆ ಇದೆ. ಅಂದರೆ ಯಾದಗಿರಿ ನಗರದ ಮಧ್ಯಭಾಗದಲ್ಲಿ ಒಂದು ಹಳ್ಳ ಹರಿಯುತ್ತೆ. ಆ ಹಳ್ಳದ ನೀರು ವಾಪಸ್ ಭೀಮಾ ನದಿಗೆ ಹೋಗಬೇಕಾಗಿತ್ತು. ಇದರ ಭೀಮಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾದ ಕಾರಣಕ್ಕಾಗಿ ಅದೇ ನದಿಯ ನೀರು ವಾಪಸ್ ಹಳ್ಳಕ್ಕೆ ಹರಿದು ಬರ್ತಿದೆ. ಹೀಗಾಗಿ ನದಿಯ ನೀರು ಹಳ್ಳಕ್ಕೆ ವಾಪಸ್ ಬರ್ತಿರುವ ಕಾರಣಕ್ಕಾಗಿ ಅಪಾರ ಪ್ರಮಾಣದ ಪ್ರದೇಶ ಈಗ ಜಲಾವೃತ ಕೂಡ ಆಗಿರುವಂಥದ್ದು. ಇಲ್ಲಿ ಬೆಳೆದಂಥ ರೈತರ ಬೆಳೆಗಳು ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದು. ಇನ್ನಷ್ಟೇ ನೀರು ಬಿಟ್ಟರೆ ಯಾದಗಿರಿ ನಗರಕ್ಕೆ ಸಹಿತ ನೀರು ಬರುವಂಥ ಸಾಧ್ಯತೆ ಇದ್ದಾವೆ. ನಗರದ ಹಲವು ಮನೆಗಳಿಗೆ ನೀರು ನುಗ್ಗುವಂಥ ಸಾಧ್ಯತೆ ಇರುವಂಥದ್ದು. ಇನ್ನಷ್ಟು ನೀರು ಬಿಟ್ಟರೆ ಯಾದಗಿರಿ ನಗರದ ಜನರಿಗೆ ಸಹಿತ ಜಲಕಂಟಕ ಎದುರಾಗುವಂಥ ಸಾಧ್ಯತೆ ಇರುವಂಥದ್ದು. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.